ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಪಾಲನೆ ಸಭೆ. ಜಮಖಂಡಿ ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಶಾಂತಿ ಪಾಲನೆ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಸಮಾಜಗಳ ಮುಖಂಡರು, ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಕುರಿತು ಚರ್ಚಿಸಿದರು. ಸಭೆಯಲ್ಲಿ ಮಾತನಾಡಿದ ರಾಜು ಮಸಳಿ, ಈದ್ ಮಿಲಾದ್ ದಿನದಂದು ಬೈಕ್ ರ್ಯಾಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಂದ ನಗರದಲ್ಲಿ ಸಂಚಾರ ದಟ್ಟಣೆ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸಂಚಾರ ಸುಗಮಗೊಳಿಸಬೇಕು ಎಂದು ಮನವಿ ಮಾಡಿದರು. ಪ್ರದೀಪ ಮೆಟ್ಟಗುಡ್ಡ ಮಾತನಾಡಿ, ಹಿಂದೂ ಮುಸ್ಲಿಂ ಸಮಾಜದ ನಡುವೆ ಯಾವುದೇ ರೀತಿಯ ಕೋಮುಗಲಭೆ ನಡೆಯದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಸಣ್ಣಪುಟ್ಟ ಗಲಾಟೆಗಳು ನಡೆದರೂ ಹಿರಿಯರ ಸಮ್ಮುಖದಲ್ಲಿ ಅವುಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಲಾಗುವುದು. ಪ್ರವಾದಿ ಮಹಮ್ಮದ್ ಪೈಗಂಬರವರ ಆದರ್ಶಗಳನ್ನು ಇಂದಿನ ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವಕೀಲರು ಮಾತನಾಡಿ, ಬೈಕ್ ರ್ಯಾಲಿಯಿಂದ ಉಂಟಾಗುವ ಸಂಚಾರ ಸಮಸ್ಯೆಯನ್ನು ನಿಯಂತ್ರಿಸಬೇಕು. ಚಿಕ್ಕ ವಯಸ್ಸಿನ ಯುವಕರು ಅಜಾಗರೂಕತೆಯಿಂದ ರ್ಯಾಲಿಯಲ್ಲಿ ಭಾಗವಹಿಸದಂತೆ ಪೊಲೀಸರು ಅವರಿಗೆ ಸೂಕ್ತ ತಿಳುವಳಿಕೆ ನೀಡಬೇಕು ಎಂದು ಹೇಳಿದರು. ವಿನೋದ ಮಾತನಾಡಿ, ಸಮಾಜದಲ್ಲಿ ಕೋಮುಗಲಭೆಗಳು ನಡೆಯದಂತೆ ಶಾಂತಿ ಸಭೆಗಳನ್ನು ನಡೆಸಲಾಗುತ್ತಿದೆ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಎಲ್ಲರಿಗೂ ಶಾಂತಿಯ ಸಂದೇಶ ನೀಡಿದ್ದಾರೆ. ಅವರ ಮಾರ್ಗದರ್ಶನದಂತೆ ಎಲ್ಲರೂ ನಡೆದುಕೊಳ್ಳಬೇಕು ಎಂದರು. ತೋಫೀಕ ಪಾರ್ಥನಳ್ಳಿ ಮಾತನಾಡಿ, ಜಮಖಂಡಿಯಲ್ಲಿ ಎಲ್ಲ ಸಮಾಜದವರು ಒಗ್ಗಟ್ಟಿನಿಂದ ವಿವಿಧ ಧರ್ಮಗಳ ಹಬ್ಬಗಳನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಈದ್ ಮಿಲಾದ್ ಹಬ್ಬವನ್ನು ಅಂಜುಮನ್ ಕಮಿಟಿ ಸಹಯೋಗದಲ್ಲಿ ಆಚರಿಸಲಾಗುವುದು. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಸಮಾನತೆ, ಸಹೋದರತೆ, ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶ ನೀಡಿದ್ದಾರೆ. ಹೀಗಾಗಿ ಅವರ ಜನ್ಮದಿನವನ್ನು ಎಲ್ಲ ಸಮಾಜದವರು ಸೇರಿ ಆಚರಿಸುವುದು ಸಂತಸದ ಸಂಗತಿ ಎಂದರು. ಸಿಪಿಐ ಮಲ್ಲಪ್ಪ ಮಡ್ಡಿ ಮಾತನಾಡಿ, ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಸರದಿಯಲ್ಲಿ ಶಿಸ್ತಿನಿಂದ ಸಾಗುತ್ತಾರೆ. ಆದರೆ ಕೆಲ ಯುವಕರು ಅಡ್ಡಾದಿಡ್ಡಿಯಾಗಿ ತೆರಳುವುದರಿಂದ ಸಂಚಾರ ವ್ಯವಸ್ಥೆಗೆ ತೊಂದರೆಯಾಗುತ್ತದೆ. ರ್ಯಾಲಿಯಲ್ಲಿ ಭಾಗವಹಿಸುವ ಯುವಕರು ಶಿಸ್ತಿನಿಂದ ಸಾಗಿದರೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಸಮಾಜದ ಎಲ್ಲ ಮುಖಂಡರು ಪೊಲೀಸ್ ಇಲಾಖೆಯೊಂದಿಗೆ ಪ್ರದೀಪ್ ಮಹಾರಾಜ್ ಅವರು ಹೇಳಿದ್ರಲ್ಲ, ಕಾಡು ಚಿಕ್ಕಪಾಂಡ್ರಿ ಇದೆ, ಈ ಕಡೆ ಬಬ್ಬುರಾಯನ ಗುಡಿ ಇದೆ, ಇಲ್ಲಿ ಯಾವುದೂ ಅಂತದ ಭೇದ ಭಾವ ಅಂತದ ನಮ್ಮಲ್ಲಿ ಇಲ್ಲ. ಪ್ರತಿಯೊಂದಕ್ಕೆ ಎಲ್ಲರೂ ನಾವು ಶೇರ್ ಆಚರಣೆ ಮಾಡ್ತೀವಿ. ಇದಕ್ಕೂ ನಂದು ವಿನಂತಿ ಏನಪ್ಪಾ ಅಂದ್ರೆ ಎಲ್ಲಾ ಸಮಾಜದವರು ಇದಕ್ಕೆ ಬಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಬೇಕಂತ ನಾನು ಕೇಳ್ತೀನಿ. ಮತ್ತು ಇದರಲ್ಲಿ ಯಾವುದೂ ಚೇಂಜಸ್ ಅನ್ನುವಂಥದ್ದಿಲ್ಲ. ಒಂದೇ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ ಸೀರತ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿ ಇದೆ. ಸುಮಾರು ವರ್ಷದಿಂದ ಆ ಕಮಿಟಿಗೆ ಅಧ್ಯಕ್ಷರು ಅಂತ ಕುತುಬುದ್ದೀನ್ ಬಿಜಾಪುರ್ ಅವರು ಮತ್ತು ಆ ಕಮಿಟಿನಲ್ಲಿ ಎಲ್ಲ ಈ ಸಮಾಜ ಹಿರಿಯರು ಅವ್ರು ಮಾಡ್ಕೊಂಡು ಬಂದಿದ್ರು. ಆದ್ರೆ ಈ ಸಲಕ್ಕೆ ಅವರು ನಮ್ಮ ಅಂಜುಮನ್ಗ ಅವ್ರು ನಮಗ ಪತ್ರವನ್ನು ನೀಡಿದ್ರು. ಏನಂತೇಳಿ, ತಾವು ಈ ನಮ್ಮ ಕಮಿಟಿ ಏನಿದೆ, ನಾವು ಕಮಿಟಿ ವತಿಯಿಂದ ಈದ್ ಮಿಲಾದನ್ನ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ. ಆದ್ರೆ ಅಂಜುಮನ್ ಕಮಿಟಿ ಪೂರಾ ಜಮಖಂಡಿ ಶಹರದ ಅಂಜುಮನ್ ಕಮಿಟಿ ಆಗಿದೆ. ಪ್ರತಿ ಒಂದು ಮಸೂದಿದಿಂದ ಒಂದೊಂದು ಅಂಜುಮನ್ ಮೆಂಬರ್ ತಾವು ತಗೊಂಡಿದ್ದೀರಿ. ಅದಕ್ಕಾಗಿ ಇದನ್ನ ಅಂಜುಮನ್ ವತಿಯಿಂದ ಆತಂದ್ರೆ ನಾವು ಬಹಳ ಖುಷಿ ಇರ್ತೈತೆ ಅಂತೇಳಿ ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೂ ಅಂಜುಮನ್ ವತಿಯಿಂದ ಮಾಡಕತ್ತೀವಿ ಹೊರತುಪಡಿಸಿ ಮತ್ತೆ ಯಾವುದು ಚೇಂಜಸ್ ಇದ್ರೊಳಗೆ ಇಲ್ಲ. ಅಂಜುಮನ್ ವತಿಯಿಂದ ಈಗಾಗಲೇ ನಾವು ಲೆಟರ್ ಅನ್ನು PF ಸಾಹೇಬರಿಗೆ ಕೊಟ್ಟಿವಿ, ಪರ್ಮಿಷನ್ ನೀಡೋ ಸಂಬಂಧ. ನಾವು ಪ್ರತಿ ವರ್ಷದಂತೆ ಈ ವರ್ಷನು ರ್ಯಾಲಿ ಮುಖಾಂತರ ಒಂದು ಶಾಂತಿ ಸಭೆ, ಒಂದು ಒಳ್ಳೆ ಸಂದೇಶ ಅನ್ನುವಂಥದ್ದು ಏನಪ್ಪಾ ಅಂದ್ರೆ, ಮೊಹಮ್ಮದ್ ಪೈಗಂಬರ್ ಅವರು 1200-1400 ವರ್ಷ ಹಿಂದಗಡೆ ಅವರು ಬಂದವರು. ಅವರು ಮುಸ್ಲಿಂ ಸಮಾಜಿಗೆ ಸೀಮಿತ ಅಲ್ಲ, ಎಲ್ಲಾ ಸಮಾಜಿಗ ಅವ್ರು ಯಾವಾಗ ಹುಟ್ಟು ಬೆಳೆದಿದ್ರು ಆವಾಗ ಸಮಾಜ ಯಾವುದು ಇದ್ದಿದ್ದಿಲ್ಲ. ಆ ಮುಸ್ಲಿಂ ಸಮಾಜಕ್ಕೆ ಒಂದು ಹೆಸರು ತಂದವರು, ಒಂದು ಪವಿತ್ರವಾದ ಕುರಾನ್ ಅನ್ನು ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಏನು ಅಲ್ಲಾಹನ ಕಡೆಯಿಂದ ಇಳಿತು, ದೇವರ ಕಡೆಯಿಂದ ಆ ಸಂದೇಶ ಕುರಾನ್. ಆ ಕುರಾನ್ ಇದ್ದಿದ್ದು ಅವ್ರು ಮುಸ್ಲಿಂ ಸಮಾಜ ಪರವಾಗಿ ಇದ್ದಿಲ್ಲ. ಆವಾಗ ಯಾರು ಮುಸ್ಲಿಂ ಸಮಾಜದವರು ಇದ್ದಿದ್ದಿಲ್ಲ. ಜಮಖಂಡಿ ಮಹಾನಗರದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಳಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಎಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾದರೂ ಸಹ ಅವುಗಳನ್ನ ನಮ್ಮಲ್ಲಿ ನಾವು ಹಿರಿಯರು ಬಗೆಹರಿಸ್ತಕ್ಕಂಥ ಕಾರ್ಯಗಳನ್ನ ಮೊದಲಿಂದನೂ ಮಾಡ್ಕೋತ ಬಂದಿವಿ. ಯಾವ ರೀತಿ ಜಮಖಂಡಿ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದನೋ ಅದೇ ರೀತಿ ಮುಂದೂ ಸಹ ಸಾಮರಸ್ಯಕ್ಕೆ ಜಮಖಂಡಿ ಹೆಸರುವಾಸಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈದ್ ಮಿಲಾದ್ ಹಬ್ಬ ಒಂದು ಫುಲ್ಲೇ ನಮ್ಗನಿಸ್ತದ. ಹಿಂದೂಗಳಲ್ಲಿ ಪವಿತ್ರವಾಗಿರ್ತಕ್ಕಂಥ ತಿಂಗಳ ಶ್ರಾವಣ ತಿಂಗಳು. ಈ ಶ್ರಾವಣ ತಿಂಗಳಲ್ಲಿಯೇ ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಾಂಧವರ ಹಬ್ಬ ಬರ್ತದೆ ಈದ್ ಮಿಲಾದ್ ಹಬ್ಬ.
ಇದರ ಅರ್ಥ ಏನಪ್ಪಾ ಅಂತಂದ್ರೆ ಪ್ರಕೃತಿಯೂ ಸಹ ಸಾಮರಸ್ಯವನ್ನು ಬಯಸ್ತದೆ ಎಂಬುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಶ್ರಾವಣ ತಿಂಗಳಲ್ಲಿ ಈದ್ ಮಿಲಾದ್ ಹಬ್ಬ ಬರುವುದಕ್ಕೆ ಸಾಕ್ಷಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದ. ಯಾವ ಕ್ರಿಸ್ತ ಶಕ 571ರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಜನ್ಮವನ್ನು ಪಡೆದು 632ರಲ್ಲಿ ಅವರ ದೇಹಾಂತವನ್ನಾಯಿತು. ಅಲ್ಲಿಂದ ಇಲ್ಲಿವರೆಗೂ ಸಹ ಈ ದೇಶದೊಳಗೆ ಈ ಆಧುನಿಕ ಜಗತ್ತಿನೊಳಗೆ ಜಾಗತಿಕ ಇತಿಹಾಸದಲ್ಲಿಯೇ ಫೋಟೋ ಇಲ್ಲದೆ ಅತಿ ಹೆಚ್ಚಿನ ಪ್ರಚಾರದಲ್ಲಿ ಜನಪ್ರಿಯ ಮತ್ತು ಕಮಿಟಿ ಅಧ್ಯಕ್ಷರಿದ್ದೀನಿ. ಏನು ಒಂದು ಲೈನ್ ಹೋಗ್ತಾ ಇರಲಿ. ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಅಷ್ಟು ದೂರ ಹೋಗ್ಬೇಕು ಅಂದ್ರೆ ಸುಮಾರು ಒಂದು 4 ಕಿಲೋಮೀಟರ್ ಆಗ್ಬೋದು ಅನ್ನಿಸ್ತಿತ್ತು ನನಗೆ. ಈ 4 ಕಿಲೋಮೀಟರ್ ನೀವು ಸಣ್ಣ ಮಕ್ಕಳು ಇನ್ನೂ ಸಣ್ಣ ಮಕ್ಕಳು ಇರ್ತಾರೆ, 1ನೇ ಕ್ಲಾಸ್ 2ನೇ ಕ್ಲಾಸ್ UKG ಮಕ್ಕಳು ಸಹಿತ ಇರ್ತಾರೆ. ಅದನ್ನ ನಾನು ನೋಡಿದ್ದೀನಿ. ಆ ಸಣ್ಣ ಮಕ್ಕಳು ಹಸಿವಾಗ್ತದೆ, ಹಸಿದಿರ್ತಾರೆ, ಅವ್ರನ್ನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ಯಾರು ವಿಚಾರ ಮಾಡಂಗಿಲ್ಲ. ಸೊ ಅವರೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದ್ರೆ ಟ್ರಾಫಿಕ್ ಅಂತ ಬರೋಲ್ಲ. ನಾವು ಹೇಳ್ದ ಟ್ರಾಫಿಕ್ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಪ್ರೊಸೆಷನ್ ಲೈನಿಗೆ ಎರಡೂ ಬದಿಯಲ್ಲೂ ನಾವು ಪೊಲೀಸರು ಇರ್ತಾರೆ. ಮತ್ತೆ ಮುಂದೆ ಇದ್ದಂಥವ್ರು ಟ್ರಾಫಿಕ್ನ ಡೈವರ್ಷನ್ ಮಾಡ್ತಿರ್ತಾರೆ. ಟ್ರಾಫಿಕ್ ಅವಶ್ಯಕತೆ ಇಲ್ಲ. ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಏನು ಅದನ್ನ ನಾನು ಸಮಾಜದ ಮುಖಂಡರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಈ ಮೆರವಣಿಗೆ ಮುಗಿದ ನಂತರ ಪ್ರೊಸೆಷನ್ ಏನು ಹೋಗಿ ರೀಚ್ ಆಗ್ತದೆ, ಅಲ್ಲಿಂದ ಕೆಲವೊಂದು ಯುವಕರ ಗುಂಪುಗಳು ಈ ಧ್ವಜ ಕಟ್ಟಿಕೊಂಡು ಸುಮ್ಮನೆ ರ್ಯಾಶ್ ಆಗಿ ಮೋಟರ್ ಸೈಕಲ್ನ ಓಡಿಸ್ತಾರೆ. ನಾನು ಪ್ರತಿ ವರ್ಷನೂ ಹೇಳ್ತೇನೆ, ಈ ವರ್ಷನೂ ಕೂಡ ತಾವು ಹೇಳ್ತೇನೆ, ನೀವು ನಮ್ಮೊಟ್ಟಿಗೆ ಸಹಕಾರ ಕೊಡಬೇಕು. ಅಂದ್ರೆ ನಾವು ನಿಲ್ಲಿಸ್ಕೊಂಡು ಧ್ವಜ ಓಡಾಡೋದು ಬೇಡ. ಅವರು ಯಾವ್ದಾದ್ರು ಅಪಘಾತ ಅವರಿಗೆ ಆಗಲಿ ಬೇರೆದವರಾಗಲಿ ಏನಾದರೂ ಪ್ರಾಣ ಹಾನಿ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಭಾಳ ರ್ಯಾಶ್ ಆಗಿ ಹೋಗ್ತಾರೆ, ಹೂವು ಹಾಕೊಂಡು ಸೌಂಡ್ ಮಾಡಿಕೊಂಡೆಲ್ಲ ಹೋಗ್ತಾರೆ. ಸೊ ಅದಕ್ಕೆ ಆ ಸಂದರ್ಭದಲ್ಲಿ ನಾವು ಅದನ್ನ ತಡೆಗಟ್ಟೋ ಸಂದರ್ಭದಲ್ಲಿ ಸಮಾಜದ ಮುಖಂಡರು ನಮ್ಮ ಒಟ್ಟಿಗೆ ಕೈ ಜೋಡಿಸ್ಕೋಬೇಕು. ಈ ಎರಡು ಕೆಲಸಗಳು, ಒಂದು ಪ್ರೊಸೆಸ್ನ ಕಂಟಿನ್ಯೂ ಹೋಗ್ತಾ ಇದ್ರೆ, ಎರಡನೇದು ಪ್ರೊಸೆಸ್ ಮುಗಿದ ನಂತರದ ಏನು ಈ ಬೈಕ್ ರ್ಯಾಲಿ ಮಾಡ್ತಾರೆ ಅದನ್ನ ಎರಡು ಕಂಟ್ರೋಲ್ ಆದ್ರೆ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ತೊಂದರೆ ಆಗಲ್ಲ. ತುಂಬ ಶಾಂತ ರೀತಿಯಿಂದ ಮೆರವಣಿಗೆ ಮುಗೀತದ. ತದನಂತರ ತಮ್ಮದೇನು ಪ್ರೇಯರ್ ಇರ್ತೈತೆ, ಹಬ್ಬದ ಮನೆಯಲ್ಲಿ ಅಡುಗೆ ಮಾಡುವಂಥದ್ದೆಲ್ಲ ಶಾಂತತೆ ನಡೀತು ಅಂತ ಹೇಳ್ತಾ, ಈ ಎರಡೂ ಏನು ಮೆರವಣಿಗೆ ನಂತರದ ಕಾರ್ಯಗಳಲ್ಲಿ ತಾವು ನಮ್ಮೊಟ್ಟಿಗೆ ಕೈ ಜೋಡಿಸ್ತೀವಿ. ಉಳಿದ ಸಮಾಜದವರು ಕೂಡ ನಮ್ಮ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ನಾನು ಹೇಳ್ತಾ ಇಲಾಖೆ ನೀಡ್ತಾ ಬಂದಿದೆ. ಅದರ ನಿಮಿತ್ತವಾಗಿ ಮುಂದೆ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬ ಹಾಗೂ ಗಣೇಶ ಹಬ್ಬದ ನಿಮಿತ್ತ ನಮ್ಮನ್ನೆಲ್ಲ ಕರೆಸಿ ಕೆಲವೊಂದು ಸೂಚನೆಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದೀವಿ. ಮೊದಲನೇದಾಗಿ ಉಪವಿಭಾಗದ ವತಿಯಿಂದ ಉಪವಿಭಾಗದ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ, ಎಲ್ಲ ಸಮುದಾಯದವರಿಗೆ ಇಲಾಖೆ ವತಿಯಿಂದ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಏನಿದೆ ಯಾವಾಗಲೂ ಕೂಡ ಸನ್ನದ್ಧವಾಗಿರುತ್ತೆ. ಯಾವಾಗಲೂ 24/7 ಕೆಲಸ ಮಾಡ್ತಕ್ಕಂತಹ ಒಂದು ಸರ್ಕಾರಿ ಇಲಾಖೆ ಯಾವುದಂದ್ರೆ ಪೊಲೀಸ್ ಇಲಾಖೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ ಜನರೊಂದಿಗೆ ಒಂದು ಸಹಕಾರ ಮನೋಭಾವದೊಂದಿಗೆ ಜನಸ್ನೇಹಿಯಾಗಿರ್ತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆ ಏನಿದೆ ಕೆಲಸ ಮಾಡ್ತಾ ಇದೆ. ಆಧುನಿಕ ಭಾರತದಲ್ಲಿ ಈ ಹಿಂದೆ ಬ್ರಿಟಿಷ್ ಕಾಲದ ಪೊಲೀಸ್ ನೋಡಿದ್ದೀವಿ, ತದನಂತರದ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಕಂಡಿದ್ದೀವಿ. ಕಳೆದ 2-3 ದಶಕಗಳ ಹಿಂದೆ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯರಿಗೆಲ್ಲ ಗೊತ್ತಿದೆ. ಇತ್ತೀಚಿನ ಪೊಲೀಸ್ ಇಲಾಖೆ ಏನಿದೆ ಯಾವಾಗ ಕೂಡ ಜನಸ್ನೇಹಿ ಆಗಿರ್ತಕ್ಕಂತಹ ಪೊಲೀಸ್ ಇಲಾಖೆ, ಯಾವಾಗಲೂ ಕೂಡ ಸಾರ್ವಜನಿಕರೊಂದಿಗೆ ನಾವು ಯಾವಾಗಲೂ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಕಾರ್ಯಗಳನ್ನು ಪೂರೈಸ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಈ ಒಂದು ಶಾಂತಿ ಸಭೆಯನ್ನು ನಾವು ಕರೆದಿದ್ದೀವಿ. ಪುನಃ ನಾವು ಗಣೇಶ ಹಬ್ಬದ ನಿಮಿತ್ತ ಪುನಃ ಶಾಂತಿ ಸಭೆಯನ್ನು ಏರ್ಪಡಿಸ್ಬಿಟ್ಟು ಅತಿ ಹೆಚ್ಚಿನದಾಗಿ ಶಾಂತಿ ಸಭೆಯಲ್ಲಿ ತೌಫೀಕ್ ಅವರು ಹೇಳಿದ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕರೆಸಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಗರ ಠಾಣೆಯ PSI ಅನಿಲ್ ಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳನ್ನ ಮುಂದಿನ ಸಭೆಗೆ ಕರೆಸಬೇಕು ಅಂತ ನಾನು ಸೂಚನೆ ನೀಡ್ತಾ ಇದ್ದೀನಿ.